ಶೆಟ್ಟಿಕೆರೆ ಹೋಬಳಿ ದುಗಡಿಹಳ್ಳಿ ಗ್ರಾಮದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾಗೂ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರದ ಉದ್ಘಾಟನಾ ಸಮಾರಂಭವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರೊಂದಿಗೆ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಈಗಾಗಲೇ ನಮ್ಮ ಕ್ಷೇತ್ರದಲ್ಲಿ ಹಲವು ಗ್ರಾಮ ಪಂಚಾಯಿತಿಗಳ ನೂತನ ಕಟ್ಟಡಗಳು ನಿರ್ಮಾಣವಾಗಿವೆ ಎಂದು ತಿಳಿಸಿ, ಈ ಗ್ರಾಮ ಪಂಚಾಯಿತಿಯಲ್ಲಿ 90% ಜಲಜೀವನ್ ಮಿಷನ್ ಜೆಜೆಎಂ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ರಸ್ತೆ ಮತ್ತು ಮನೆಗಳು ಸೇರಿದಂತೆ ಇನ್ನೂ ಹಲವು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಾಗಿ ತಿಳಿಸಿ, ಈ ಗ್ರಾಮ ಪಂಚಾಯಿತಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಗ್ರಾಮಸ್ಥರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸೇರಿದಂತೆ ಎಲ್ಲಾ ಸಿಬ್ಬಂದಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಸಮಾರಂಭದಲ್ಲಿ ತಾಲ್ಲೂಕು ದಂಡಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳಾದ ದೊಡ್ಡ ಸಿದ್ದಪ್ಪನವರು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷರಾದ ಹೊನ್ನೆಬಾಗಿ ಶಶಿಧರ್ ರವರು, ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಪಂಚಾಯಿತಿ ಸಿಬ್ಬಂದಿಗಳು, ಗ್ರಾಮಸ್ಥರು, ಜನಪ್ರತಿನಿಧಿಗಳು, ಮುಖಂಡರು ಹಾಗೂ ಆತ್ಮೀಯರು ಉಪಸ್ಥಿತರಿದ್ದರು. ಮಾಧ್ಯಮದ ಸ್ನೇಹಿತರೆ, ಇವತ್ತು ಏನು ಪಂಚಾಯಿತಿ ಅಂದರೆ ನಮಗೆಲ್ಲರಿಗೂ ಕೂಡ ಇವತ್ತು ಸಾರ್ವಜನಿಕರಿಗೆ ಹತ್ತಿರವಾಗಿ ಸಿಗ್ತಕ್ಕಂಥದ್ದು ಮತ್ತು ಅವರ ಸಣ್ಣ ಪುಟ್ಟ ಸಮಸ್ಯೆಗಳನ್ನ ಏನಾದರೂ ಕೂಡ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಶೀಘ್ರವಾಗಿ ಅದಕ್ಕೆ ಸ್ಪಂದಿಸ್ತಕ್ಕಂಥ ಯಾವ್ದಾದ್ರು ಒಂದು ಇಲಾಖೆ ಇದೆ ಅಂದರೆ ಅದು ಗ್ರಾಮ ಪಂಚಾಯತಿ ಅಂತ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ಪಂಚಾಯತಿನಲ್ಲಿ ನಮಗೆ ಮೂಲಭೂತ ಸೌಕರ್ಯಗಳು, ವಸತಿ ಇರ್ಬೋದು, ಮತ್ತೆ ಸೈಟ್ಗಳಿರ್ಬೋದು, ಎಲ್ಲದನ್ನು ಕೂಡ ಮನೆಗಳ ನಿವೇಶನಗಳಿರ್ಬೋದು, ಎಲ್ಲದನ್ನು ಕೂಡ ಮಾಡಿಕೊಟ್ರೆ ಖಂಡಿತ ಅವ್ರ ಮೂಲಭೂತ ಬೇಕಾದಂಥ ಸವಲತ್ತುಗಳು, ಈಗ ಚರಂಡಿ ಇರ್ಬೋದು, ರಸ್ತೆಗಳಿರ್ಬೋದು, ಮತ್ತೆ ಬೀದಿ ದೀಪಗಳು, ಇದೆಲ್ಲದನ್ನು ಕೂಡ ಅಳವಡಿಸ್ಕೊಟ್ರೆ ಖಂಡಿತ ಉತ್ತಮ ರೀತಿಯಲ್ಲಿ ಸಾರ್ವಜನಿಕರು ಅವ್ರ ಬದುಕನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಗ್ರಾಮ ಪಂಚಾಯತಿಗಳು ಎಲ್ಲ ಕೂಡ ಕಾರ್ಯವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ದೇಶದಾದ್ಯಂತ ನಾವೆಲ್ಲ ಆ ಕಟ್ಟಡದ ಮುಖಾಂತರ ಒಳ್ಳೊಳ್ಳೆ ಕೆಲಸಗಳು ಇವತ್ತು ನಾಡಿನಲ್ಲಿ ಆಗಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಾವೆಲ್ಲ ಒಂದು ಇಡೀ ರಾಜ್ಯದಲ್ಲಿ ನಾವೆಲ್ಲ ನೋಡ್ತಾ ಇದ್ವಿ. ಈ ಸಲ ನೀವೆಲ್ಲ ಆರಿಸಿ ಕಳಿಸಿದ್ಮೇಲೆ ಒಂದು 100 ವಾರದ ಜನಸ್ಪಂದನ, ಪ್ರತಿ ವಾರ ಜನಸ್ಪಂದನ ಮಾಡ್ತಾ ಇದ್ವಿ. 97 ವಾರ ಆಯ್ತು, ಇದು 98ನೇ ವಾರ. ಫೆಬ್ರವರಿ 16ಕ್ಕೆ 100 ವಾರಗಳಾಗ್ತದೆ. ಆವಾಗ ನಾವೆಲ್ಲ ಒಂದು ಏನೇನು ಮಾಡಿದೀವಿ ನಿಮ್ಗೆ ಕೈಪಿಡಿನೂ ಕೂಡ ಕೊಡ್ತೇವೆ. ಎಷ್ಟು ಅರ್ಜಿಗಳು ಬಂತು, ಯಾವ್ಯಾವ ಇಲಾಖೆನಲ್ಲಿ ಏನು ಸ್ಪಂದಿಸಿದ್ವಿ, ಎಷ್ಟು ದಿವಸದಲ್ಲಿ ಸ್ಪಂದಿಸಿದ್ವಿ. ಇದು ನನ್ನ ಮೇಲೆ ಅಷ್ಟೇ ಅಲ್ಲ, ಜನಪ್ರತಿನಿಧಿ ಮೇಲೆ ಅಷ್ಟೇ ಅಲ್ಲ, ಅಧಿಕಾರಿಗಳು ಕೂಡ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಜನಗಳಿಗೆ ಅರ್ಥ ಆಗ್ಬೇಕು. ಎಲ್ರಿಗೂ ಕೂಡ ಜವಾಬ್ದಾರಿ, ಇವತ್ತು ಅಧಿಕಾರಿ ಆಗ್ಬೋದು, ಜನಪ್ರತಿನಿಧಿಗಳಾಗ್ಬೋದು, ನಾವೆಲ್ಲರೂ ಕೂಡ ಬದ್ಧತೆ ಇರಬೇಕು. ನಾವು ಜನಗಳಿಗೆ ಕಮಿಟ್ಮೆಂಟ್ ಇರ್ತದೆ. ನಾವೆಲ್ಲ ಸೇರಿ ಯಾವ ರೀತಿ ಜನಕ್ಕೆ ಸ್ಪಂದಿಸಿದ್ವಿ ಅಂತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲಾಡಳಿತ, ನಮ್ಮ ಲೋಕಸಭಾ ಸದಸ್ಯರು ಎಲ್ಲರೂ ಕೂಡ ಸೇರಿ ಇವತ್ತು ನಾವೆಲ್ಲ ಅವತ್ತು 16ನೇ ತಾರೀಕು ನಿಮಗೆ ಏನೇನು 100 ವಾರಗಳಲ್ಲಿ 100 ವಾರ ಜನಸ್ಪಂದನ ಸುದೀರ್ಘವಾಗಿ ಮಾಡಿರ್ತಕ್ಕಂಥದ್ದು ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಇದೆ ಪ್ರಥಮ ಅಂತಕ್ಕಂಥದ್ದು. ಇನ್ನು ರಾಜ್ಯದಲ್ಲಿ ಎಲ್ಲೂ ಕೂಡ ಆಗಿಲ್ಲ. ಇದನ್ನ ಮಾಡ್ಲಿಕ್ಕೂ ಕೂಡ ಹಲವಾರು ಏನೇ ಸಮಸ್ಯೆ ಬಂದರೂ ಕೂಡ ಅಧಿಕಾರಿಗಳೆಲ್ಲ ಸ್ಪಂದಿಸಿ ನಾವೆಲ್ಲ ಒಟ್ಟಾಗಿ ಸೇರಿ, ಯಾರೇ ಬರಲಿ ಇದರಲ್ಲಿ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರನ್ನೂ ಕೂಡ ಅಂಶ ಭವನದಲ್ಲಿ ಕೂರಿಸ್ಕೊಂಡು ಬಂದಂತ ಅರ್ಜಿಗಷ್ಟೇ ಮಹತ್ವವನ್ನು ಕೊಟ್ಕೊಂಡು ನಾವಿವತ್ತು ಆ ಜನಗಳಿಗೆ ಸ್ಪಂದಿಸುವಂತ, ಇವತ್ತು ನೀವು ನೋಡ್ಬೋದು ಪೆನ್ಷನ್ಗಳು ಒಂದು ಯಾರ್ದು ಕೂಡ ಪೆಂಡಿಂಗ್ ಇಲ್ಲ. ಆ ತರ ಈ ವಾರ ಯಾರು ಕೂಡ ಅರ್ಜಿ ಕೊಟ್ರೆ ಮುಂದಿನ ವಾರ ಅದನ್ನ ಆದೇಶ ಪತ್ರ ಕೊಡ್ತಕ್ಕಂಥ ಕೆಲಸ ಅಲ್ಲೇ ಮಾಡ್ತಾ ಇದ್ವಿ. ಇದರಿಂದ ಏನಾಗ್ತದೆ, ಮಧ್ಯವರ್ತಿಗಳ ಅವಳಿ ಇರಲ್ಲ. ಎಲ್ಲೋ ಒಂದು 3-4 ಸಾವಿರ ಇಸ್ಕೊಂಡು ಪೆನ್ಷನ್ಗಳು ಮಾಡ್ತಕೊಂಡು ಕೊಡ್ತಾ ಇದ್ರು, ಅಲಿತಿದ್ರು. ಇವೆಲ್ಲ ತಪ್ಪಿಸುವಂತ ಕೆಲಸ. ಜೊತೆಗೆ ಲಂಚದ ಆಮಿಷ ಇಲ್ಲ. ಈ ತರ ಒಂದು ಪಾರದರ್ಶಕವಾಗಿ ನಡೆದ್ರೆ ಖಂಡಿತ ಜನಗಳು ಕೂಡ ನೆಮ್ಮದಿಯಾಗಿ ಅವರ ಬದುಕನ್ನು ಕಟ್ಕೋಬಹುದು. ಆ ನಿಟ್ಟಿನಲ್ಲಿ ನಾವು ಒಂದು ಶಿಕ್ಷಣ ಮತ್ತೆ ಆರೋಗ್ಯ ಇವೆರಡಕ್ಕೂ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ನಾವು ಈಗಾಗಲೇ ತೀರ್ಮಾನ ಮಾಡಿದ್ವಿ. ಶೈಕ್ಷಣಿಕವಾಗೂ ಕೂಡ ಏನು ಚಿಕ್ಕನಾಯಕನಹಳ್ಳಿ ತಾಲೂಕು ಹಿಂದೆ ಉಳಿದಿತ್ತು ಅಂತಾರೆ, ಖಂಡಿತ ಇವಾಗ ಎಲ್ಲಾ ರೀತಿಯಲ್ಲೂ ಕೂಡ ಶಿಕ್ಷಣದಲ್ಲಿ ಮುಂದೆ ತರಲಿಕ್ಕೆ ನಮ್ಮ BO ಅವರು ಮತ್ತೆ ಶಿಕ್ಷಣ ಇಲಾಖೆ ಇಲ್ಲಿ 4 ತರ ಶಾಲೆಗಳಿದೆ. ಒಂದು ಸರ್ಕಾರ ಅನುದಾನ ರಹಿತ, ಅನುದಾನ ಸಹಿತ, ಮತ್ತೆ ಖಾಸಗಿ ಅನುದಾನ ರಹಿತ, ಈ ತರ ಶಾಲೆಗಳಿದೆ. ಎಲ್ಲಾ ಶಾಲೆ ಓದ್ತಾ ಇರೋ ಮಕ್ಕಳು ಕೂಡ ನಮ್ಮ ತಾಲೂಕು ಮಕ್ಕಳೇ ಅಂತಕ್ಕಂಥದ್ದು ಭಾವಿಸಿ ಎಲ್ಲಾ ಮಕ್ಕಳನ್ನು ಕೂಡ ಇವತ್ತು ಉತ್ತಮ ರೀತಿಯಲ್ಲಿ ಶಿಕ್ಷಣವನ್ನ ಪಡಿಲಿಕ್ಕೆ ಇವತ್ತು ನಮ್ಮ ಶಿಕ್ಷಣ ಇಲಾಖೆ BO ಅವರು ಮತ್ತೆ ಎಲ್ಲ ಶಿಕ್ಷಕರು ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಖಂಡಿತ ನಮ್ಗೆ ಹೆಮ್ಮೆ ಇದೆ. 2 ವರ್ಷ ನಮ್ಮ ತಾಲೂಕು
ತಾಲೂಕು ಪ್ರಥಮ ಸ್ಥಾನದಲ್ಲಿ ಇದ್ದಿದ್ದು ಒಂದ್ ಕಡೆ ಆದ್ರೆ, ಈಗ ಏನು ಪ್ರಿಪರೇಟರಿ ಎಕ್ಸಾಮ್ ನಡೀತು ಮೊನ್ನೆ, ಪ್ರಿಪರೇಟರಿ ಎಕ್ಸಾಮ್ ಅಲ್ಲೂ ಕೂಡ ಜಿಲ್ಲೆಗೆ ಸಬ್ಜೆಕ್ಟ್ ವಾರ್ ಎಲ್ಲಾ ವಿಷಯದಲ್ಲೂ ಕೂಡ ಪ್ರಥಮ ಸ್ಥಾನ, ಜಿಲ್ಲೆಗೂ ಕೂಡ ಎಲ್ಲಾ ಕೂಡ ಪ್ರಥಮ ಸ್ಥಾನ 80% ಇರ್ತಕ್ಕಂಥದ್ದು ಹೆಮ್ಮೆ ತರ್ತಕ್ಕಂಥ ವಿಚಾರ. ಆದ್ರಿಂದ ಈಗ ಫೈನಲ್ ಎಕ್ಸಾಮ್ಗೆ ಮಕ್ಕಳೆಲ್ಲ ಕೂತ್ಕೋತಾರೆ, ಅವರೆಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ, ಜೊತೆ ಆರೋಗ್ಯ ವಿಚಾರದಲ್ಲಿ ನಾವೆಲ್ಲ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಹೆಣ್ಮಕ್ಳು 35-40 ವರ್ಷಕ್ಕೆ ಅವ್ರಿಗೆಲ್ಲ ಏನು ಒಂದು ಹಲವಾರು ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ದೇವೆ. ನೀವು ಇವತ್ತು ಹೈಜೆನಿಕ್ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ನಾವು ನಮ್ಮ ಆರೋಗ್ಯನ, ನೀವು ಚೆನ್ನಾಗಿ ದುಡಿತೀರ, ಚಿಕ್ಕ ವಯಸ್ಸಲ್ಲಿ ದುಡಿಯಕ್ಕೆ ಸಾಕಷ್ಟು ಪರಿಶ್ರಮ ಆಗ್ತಿವೆ, ದುಡಿದ ನಂತರ ನಾವು ಒಳ್ಳೆ ಅದನ್ನ ಅನುಭವಿಸೋ ಮಟ್ಟಕ್ಕೆ ಹೋದಾಗ ಯಾವ್ದಾದ್ರು ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ. ಆದ್ರಿಂದ ಅದನ್ನು ಕೂಡ ತಪ್ಪಿಸ್ಬೇಕು, ಎಲ್ಲದನ್ನು ಕೂಡ ಯೋಚನೆ ಮಾಡ್ಬೇಕು. ನಾನು ಕೂಡ ಆರೋಗ್ಯವಂತರಾಗಿರ್ಬೇಕು, ಚೆನ್ನಾಗಿ ದುಡಿಬೇಕು, ಸಮಾಜನೂ ಕೂಡ ಆರೋಗ್ಯವಂತಾಗಿರ್ಬೇಕು ಅಂತಕ್ಕಂಥ ಆಲೋಚನೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದ್ರೆ ಖಂಡಿತ ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಬದುಕನ್ನು ಮಾಡಬಹುದು, ಜೊತೆಗೆ ಸಮಾಜನೂ ಕೂಡ ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯಬಹುದು. ಈ ನಿಟ್ಟಿನಲ್ಲಿ ಇವತ್ತು ಇರ್ಬೋದು, ಈ ತರ ಎಲ್ಲ ಒಂದು 7-8 ಆಸ್ಪತ್ರೆಗಳಿಂದ ಇವತ್ತು ಸುಮಾರು 350 ಹೆಚ್ಚು ವೈದ್ಯರನ್ನು ಕರೆಸಿ ಅದನ್ನ ಕೂಡ ಮಾಡ್ತಾ ಇದೀವಿ. ಅದು ಆಪರೇಷನ್ ಮಾಡಕ್ಕೆ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಅಲ್ಲಿ ವೈದ್ಯರು ಚಿಕಿತ್ಸೆ ಕೊಡೋದ್ರ ಜೊತೆಲಿ ಅಲ್ಲಿ ಇನ್ಯಾರಿಗೆ ಆಪರೇಷನ್ ಇದೆ ಅವ್ರು ಏನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಖಂಡಿತ ಅದನ್ನು ಕೂಡ ಉಚಿತವಾಗಿ ಮಾಡಿಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಆರೋಗ್ಯ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಇವತ್ತು ನಮ್ಮ ಕೊಡೋದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಇದ್ರ ಜೊತೆಲಿ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ಸ್ವಚ್ಛತೆಯನ್ನು ಕಾಪಾಡುವ. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಭೂಪಟದಲ್ಲೇ ಬಂದ್ಬಿಡ್ತು ಚಿಕ್ಕನಹಳ್ಳಿ ತಾಲೂಕು ಒಂದ್ಸಲಿ ಏನು ನಮ್ಮ ಮುದ್ದನಹಳ್ಳಿ ಪಂಚಾಯತಿ ಇದರಲ್ಲೇ ಮಲೇರಿಯಾಕ್ಕೆ ಬ್ರೀಡಿಂಗ್ ಸೆಂಟರ್ ಅಂತ ಅಂದ್ಬಿಟ್ಟು ವಿಶ್ವದಿಂದ ಎಲ್ಲ ಕೂಡ ಎಲ್ಲ ಸೈಂಟಿಸ್ಟ್ಗಳೆಲ್ಲ ಬಂದು ಅವತ್ತು ರೆಡ್ಡಿ ಅಂತ ಅವರು ಕೃಷ್ಣ ಗೌರ್ಮೆಂಟ್ ಅವರು ಕೂಡ ಎಲ್ಲ ಬಂದು ಇವತ್ತು ಅಲ್ಲಿ ಅವಾಗ ಏನ್ ಮಾಡ್ವಿ, ಸ್ವಚ್ಛ ಗ್ರಾಮ ಅಂತ ಮಾಡಿ ಇವತ್ತು ಅಲ್ಲಿ ಎಲ್ಲ ಕಾಯಿಲೆ ರೋಗದಿಂದ ಮುಕ್ತ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಆವರಣನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಖಂಡಿತ ನಮ್ಮ ಪರಿಸರನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇವತ್ತು ನಾವು ಮಾಡ್ತಾ ಇದ್ದಾರೆ. ಖಂಡಿತ ನಮ್ಗೆ ಹೆಮ್ಮೆ ಇದೆ. 2 ವರ್ಷ ನಮ್ಮ ತಾಲೂಕು ಪ್ರಥಮ ಸ್ಥಾನದಲ್ಲಿ ಇದ್ದಿದ್ದು ಒಂದ್ ಕಡೆ ಆದ್ರೆ, ಈಗ ಏನು ಪ್ರಿಪರೇಟರಿ ಎಕ್ಸಾಮ್ ನಡೀತು ಮೊನ್ನೆ, ಪ್ರಿಪರೇಟರಿ ಎಕ್ಸಾಮ್ ಈಗ ಫೈನಲ್ ಎಕ್ಸಾಮ್ಗೆ ಮಕ್ಕಳೆಲ್ಲ ಕೂತ್ಕೋತಾರೆ, ಅವರೆಲ್ಲರಿಗೂ ಕೂಡ ಶುಭವನ್ನ ಹಾರೈಸ್ತಾ, ಜೊತೆ ಆರೋಗ್ಯ ವಿಚಾರದಲ್ಲಿ ನಾವೆಲ್ಲ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಹೆಣ್ಮಕ್ಳು 35-40 ವರ್ಷಕ್ಕೆ ಅವ್ರಿಗೆಲ್ಲ ಏನು ಒಂದು ಹಲವಾರು ಕ್ಯಾನ್ಸರ್ಗಳಿಗೆ ತುತ್ತಾಗ್ತಾ ಇರ್ತಕ್ಕಂಥದ್ದು ಇದೆಲ್ಲ ನೋಡ್ತಾ ಇದ್ವಿ. ನೀವು ಇವತ್ತು ಹೈಜೆನಿಕ್ ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕು. ನಾವು ನಮ್ಮ ಆರೋಗ್ಯನ, ನೀವು ಚೆನ್ನಾಗಿ ದುಡಿತೀರ, ಚಿಕ್ಕ ವಯಸ್ಸಲ್ಲಿ ದುಡಿಯಕ್ಕೆ ಸಾಕಷ್ಟು ಪರಿಶ್ರಮ ಆಗ್ತಿವೆ, ದುಡಿದ ನಂತರ ನಾವು ಒಳ್ಳೆ ಅದನ್ನ ಅನುಭವಿಸೋ ಮಟ್ಟಕ್ಕೆ ಹೋದಾಗ ಯಾವ್ದಾದ್ರು ಒಂದು ಕಾಯಿಲೆಗೆ ತುತ್ತಾಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ. ಆದ್ರಿಂದ ಅದನ್ನು ಕೂಡ ತಪ್ಪಿಸ್ಬೇಕು, ಎಲ್ಲದನ್ನು ಕೂಡ ಯೋಚನೆ ಮಾಡ್ಬೇಕು. ನಾನು ಕೂಡ ಆರೋಗ್ಯವಂತರಾಗಿರ್ಬೇಕು, ಚೆನ್ನಾಗಿ ದುಡಿಬೇಕು, ಸಮಾಜನೂ ಕೂಡ ಆರೋಗ್ಯವಂತಾಗಿರ್ಬೇಕು ಅಂತಕ್ಕಂಥ ಆಲೋಚನೆ ಇವತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬಂದ್ರೆ ಖಂಡಿತ ಇವತ್ತು ಒಳ್ಳೆ ರೀತಿಯಲ್ಲಿ ನಾವು ಬದುಕನ್ನು ಮಾಡಬಹುದು, ಜೊತೆಗೆ ಸಮಾಜನೂ ಕೂಡ ಒಳ್ಳೆ ಹಾದಿನಲ್ಲಿ ಕೊಂಡೊಯ್ಯಬಹುದು. ಈ ನಿಟ್ಟಿನಲ್ಲಿ ಸುಮಾರು ಇವತ್ತು ನಿಮ್ಯಾನ್ಸ್ ಇರ್ಬೋದು, ಕಿದ್ವಾ, ಈ ತರ ಎಲ್ಲ ಒಂದು 7-8 ನುರಿತ ಆಸ್ಪತ್ರೆಗಳಿಂದ ಇವತ್ತು ಸುಮಾರು 350ಕ್ಕಿಂತ ಹೆಚ್ಚು ವೈದ್ಯಾಧಿಕಾರಿಗಳನ್ನು ಕರೆಸಿ 14ನೇ ತಾರೀಕು ಒಂದು ಹೆಲ್ತ್ ಕ್ಯಾಂಪ್ ಅನ್ನು ಕೂಡ ಮಾಡ್ತಾ ಇದೀವಿ. ಅದು ಫ್ರೀಯಾಗಿ ಆಪರೇಷನ್ಸ್ ಮಾಡಕ್ಕೂ ಕೂಡ ಪ್ಲಾನ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಅಲ್ಲಿ ವೈದ್ಯರು ಚಿಕಿತ್ಸೆ ಕೊಡೋದ್ರ ಜೊತೆನಲ್ಲಿ ಅಲ್ಲಿ ಇನ್ಯಾರಿಗೆ ಆಪರೇಷನ್ಸ್ ಅವಶ್ಯಕತೆ ಇದೆ, ಅವ್ರೇನು ಇದನ್ನ ಪ್ರಿಸ್ಕ್ರೈಬ್ ಮಾಡ್ತಾರೆ, ಖಂಡಿತ ಅದನ್ನು ಕೂಡ ಉಚಿತವಾಗಿ ಮಾಡ್ಸಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನ ಇವತ್ತು ನಮ್ಮ ತಾಲೂಕಿನಲ್ಲಿ ಕೊಡೋಕ್ಕೆ ನಾವು ಪ್ರಾಮಾಣಿಕವಾದಂತ ಒಂದು ಪ್ರಯತ್ನ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಇಲ್ಲಿ ಪಂಚಾಯತಿ ಮಟ್ಟದಲ್ಲಿ ನಾವು ಸ್ವಚ್ಛತೆಯನ್ನ ಕಾಪಾಡಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಭೂಪಟದಲ್ಲೇ ಬಂದ್ಬಿಡ್ತು ಚಿಕ್ಕನಾಯಕನಹಳ್ಳಿ ತಾಲೂಕು ಒಂದ್ಸಲಿ ಏನು ನಮ್ಮ ಮುದ್ದನಹಳ್ಳಿ ಪಂಚಾಯತಿ ಇದರಲ್ಲೇ ಮಲೇರಿಯಾಕ್ಕೆ ಬ್ರೀಡಿಂಗ್ ಸೆಂಟರ್ ಅಂತ ಅಂದ್ಬಿಟ್ಟು ವಿಶ್ವದಿಂದ ಎಲ್ಲ ಕೂಡ ಎಲ್ಲ ಸೈಂಟಿಸ್ಟ್ಗಳು ಎಲ್ಲ ಬಂದ್ರು. ಅವತ್ತು ಒಬ್ಬರು ರೆಡ್ಡಿ ಅಂತ ಒಬ್ರು ಹೆಲ್ತ್ ಮಿನಿಸ್ಟರ್ ಇದ್ರು, ಕೃಷ್ಣ ಗೌರ್ಮೆಂಟ್ ಅಲ್ಲಿ, ಅವಾಗ ಅವರು ಕೂಡ ಎಲ್ಲ ಬಂದು
ಇವತ್ತಲ್ಲಿ ನಾವೆಲ್ಲ ಅವಾಗ ಏನ್ ಮಾಡಿದ್ವಿ, ಸ್ವಚ್ಛ ಗ್ರಾಮ ಅಂತಕ್ಕಂಥದ್ದನ್ನ ಮಾಡಿ ಇವತ್ತು ಅಲ್ಲಿ ಎಲ್ಲ ಕಾಯಿಲೆ ರೋಗದಿಂದ ಮುಕ್ತ ಮಾಡ್ಲಿಕ್ಕೆ ಅವಕಾಶ ಆಯ್ತು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಆವರಣನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ, ಖಂಡಿತ ನಮ್ಮ ಪರಿಸರನ ನಾವು ಸ್ವಚ್ಛವಾಗಿ ಇಟ್ಕೊಂಡ್ರೆ ಇವತ್ತು ನಾವು ಕೂಡ ಆರೋಗ್ಯವಂತವಾಗಿರ್ಬೋದು. ಆದ್ರಿಂದ ಇವತ್ತು ಸೊಳ್ಳೆಗಳ ಬ್ರೀಡಿಂಗ್ ಸೆಂಟರ್ಗಳು ಇದೆಲ್ಲ ತಪ್ಪಿಸ್ಬೇಕು. ಈ ನಿಟ್ಟಿನಲ್ಲಿ ಮಳೆಗಾಲ ಪ್ರಾರಂಭ ಆದ ತಕ್ಷಣನೇ ಅವರು ಎಲ್ರಿಗೂ ಕೂಡ ಸಂದೇಶವನ್ನ ಎಲ್ಲ PDOs ಮುಖಾಂತರ ಸರ್ಕ್ಯುಲೇಟ್ ಮಾಡಿ, ಎಲ್ಲೆಲ್ಲಿ ಸ್ಟಾಗ್ನೆಂಟ್ ವಾಟರ್ ನಿಂತ ನೀರಿರ್ತದೆ, ಚುಪ್ಪಲ್ಲಿರ್ಬೋದು, ಮತ್ತೊಂದು ಕಡೆ ಎಲ್ಲೆಲ್ಲಿ ನೀರು ನಿಲ್ತದೆ ಅಲ್ಲೆಲ್ಲ ಅದನ್ನ ತೆರವು ಮಾಡಿಸ್ತಕ್ಕಂಥದ್ದು, DDT ಸ್ಪ್ರೇ ಮಾಡ್ಕೊಡು, ಐಕಾನ್ ಅಂತ ಒಂದು ಔಷಧಿ ಕೊಟ್ಟರು, ಅದು ಮನುಷ್ಯ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಅವತ್ತು ಅದನ್ನ ಹೊಡಿಬಾರ್ದು ಅಂತ ಒಂದು ನಿಷೇಧವನ್ನ ಮಾಡಿದ್ರು, ಐಕಾನ್ ಅಂತ. ಅದರಲ್ಲಿ ತುಂಬಾ ಸೊಳ್ಳೆಗಳು ಇವೆಲ್ಲ ನಾಶ ಆಗ್ತಿದ್ವು, ಜೊತೆಗೆ ಮನುಷ್ಯನ ಮೇಲೆ ಪರಿಣಾಮ ಬೀರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಅದನ್ನ ಮಾಡ್ಲಿಕ್ಕಾಗಲ್ಲ. ಜೊತೆಗೆ ನಮ್ಗೆ ಇವರು ಇವ್ರ ಜೊತೆ ಫಿಶರಿ ಏನು ಮೀನುಗಾರಿಕೆ ಇಲಾಖೆಯವ್ರ ಜೊತೆನೂ ಕೂಡ ಕೂತು ಅವ್ರ ಜೊತೆ ಚರ್ಚೆ ಮಾಡಿ, ಇವಾಗ್ಲೇನೆ ಅವ್ರಿಗೆ 2 ತರ ಮೀನ್ ಬರ್ತವೆ, ಮೀನ್ ಮರಿಗಳು, ಗಪ್ಪಿ ಮತ್ತು ಗ್ಯಾಂಬೋಸಿ ಅಂತ. ಅವೆರಡು ಮೀನ್ ಮರಿಗಳನ್ನ ಇಲ್ಲಿ ಇವತ್ತು ಬೆಳೆಸಿ, ಆಮೇಲೆ ಪಂಚಾಯತ್ ವೈಸ್ ಎಲ್ಲೆಲ್ಲಿ ಕಟ್ಟೆ ಕೆರೆಗಳಿದೆ ಎಲ್ಲ ಕಡೆ ಕೂಡ ಮಾಡಿದ್ರೆ ಸೊಳ್ಳೆಗಳ ಉತ್ಪತ್ತಿನ ಅದು ತಿಂದಾಕಿ, ಅದರಿಂದ ಸೊಳ್ಳೆಗಳು ಹೊರಗಡೆ ಮೊಟ್ಟೆ ಇದ್ದಾಗಲೇ ಅದನ್ನ ನಾಶ ಮಾಡಿದ್ರೆ ಖಂಡಿತ ಮತ್ತೆ ಹೊರಗಡೆ ಅವು ಜೀವಿಸಕ್ಕೆ ಹೋಗಲ್ಲ. ಆದ್ರಿಂದ ಈ ರೀತಿ 2 ಗಪ್ಪಿ ಮತ್ತು ಗ್ಯಾಂಬೋಸಿಯಾ ಅಂತಕ್ಕಂಥದ್ದು 2 ಮೀನ್ ಮರಿ ಏನಿದೆ ಅವೆಲ್ಲದನ್ನು ಕೂಡ ಇವತ್ತು ಬೆಳೆಸಿ ಅದ್ರ ಮುಖಾಂತರ ಎಲ್ಲ ಪಂಚಾಯತಿ 27 ಪಂಚಾಯತಿಗೂ ಕೂಡ ಎಲ್ಲೆಲ್ಲಿ ಕಟ್ಟೆ ಕೆರೆ ನೀರು ನಿಲ್ತದೆ ಅಲ್ಲೆಲ್ಲ ಓಡಿಸುವಂತದ್ದಾಗಲಿ ಅಂತಕ್ಕಂಥದ್ದು. ಜೊತೆನಲ್ಲಿ ಇವತ್ತು ನಾವೆಲ್ಲ ತುಂಬಾ ವರ್ಷದಿಂದ ಕಾಯ್ತಾ ಇದೀವಿ, ಈ ಕಡೆ ಹೇಮಾವತಿ ನೀರ್ನ ಈ ಭಾಗಕ್ಕೆಲ್ಲ ಕೂಡ ತರಿಸ್ಬೇಕು ಅಂತಕ್ಕಂಥದ್ದು. ಈಗಾಗಲೇ ಒಂದು ಏನು ತ್ವರಿತಗತಿನಲ್ಲಿ ಕೆಲಸನೂ ಕೂಡ ಆಗಿದೆ. ಬೇಕಾದಂತ ಹಣ ಎಲ್ಲದನ್ನು ಕೂಡ ಇವತ್ತು ಒದಗಿಸ್ಕೊಟ್ಟಿದ್ದೇವೆ. ಯಾರ್ಯಾರ್ದು ಅವಾರ್ಡ್ ಆಗ್ಬೇಕು ಅವಾರ್ಡ್ ಮಾಡಿಸಿದ್ವಿ. 2 ಅವಾರ್ಡ್ ಬಾಕಿ ಇದೆ, ಅದೆರಡನ್ನು ಕೂಡ ದೆಬೆಗಟ್ಟದು ಅದನ್ನು ಮಾಡಿಸಿ ಎಲ್ಲ ನಮ್ಮ ಭಾಗಕ್ಕೆ ಇಲ್ಲಿ ಅಗಸರಳ್ಳಿಯಿಂದ ಹಿಡಿದು ಎಲ್ಲಾ ಕಡೆನೂ ಕೂಡ ಇವತ್ತು ನೀರಿನ ವ್ಯವಸ್ಥೆ ಇಲ್ಲಿಂದ ಕಂತಕೆರೆ ಹೋಗ್ಲಿವರೆಗೂ ಹೋಗ್ತಕ್ಕಂಥದ್ದು, ನವಲೆ ಕೆರೆಗೆ ಎಲ್ಲ ನೀರು ಬರ್ತಕ್ಕಂಥದ್ದು ಮಾಡಿದ್ರೆ ಎಲ್ಲಾರು ಒಂದ್ ಕಡೆ ನೀರು ಕೆರೆ ಕಟ್ಟೆಗಳಲ್ಲಿದ್ರೆ ಅಂತರ್ಜಲ ಅಭಿವೃದ್ಧಿ ಆಗ್ತದೆ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಈಗ ರೈತನಿಗೆ ನೀರೇ ಬೆನ್ನೆಲುಬು. ಒಳ್ಳೆ ನೀರು ಮತ್ತೆ ಕರೆಂಟ್ ಇವೆರಡು ಕೊಟ್ರೆ ರೈತನಿಗೆ ಯಾವ ಸಾಲನೂ ಕೂಡ ಮನ್ನಾ ಮಾಡೋದು ಬೇಕಾಗಲ್ಲ. ಅವರೇ ಇವತ್ತು ದುಡಿದು ಇವತ್ತು ಸಮಾಜವನ್ನ ಕಟ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಆ ರೀತಿಯಲ್ಲಿ ರೈತರಿಗೆ ನಾವು ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಎಲ್ಲೆಲ್ಲಿ ಸಬ್ಸ್ಟೇಷನ್ಸ್ ಬೇಕು ಎಲ್ಲದನ್ನು ಕೂಡ ಗುರುತಿಸಿ ಇವತ್ತು ಮಾಡುವಂತ ಕೆಲಸಕ್ಕೆ ಮಾಡ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕನಾಯಕನಲ್ಲೂ ಕೂಡ ಒಂದು ಒಳ್ಳೆಯ ಒಂದು KB ಸ್ಟೇಷನ್ ಕೂಡ ಆಗ್ತಾ ಇದೆ. ಇವತ್ತು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದೆಲ್ಲದನ್ನು ಕೂಡ ಮಾಡಿಸುವಂತ ಕೆಲಸ ಮಾಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತು ಒಂದು ಪಂಚಾಯಿತಿಯ ಕಟ್ಟಡವನ್ನ ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ಖಂಡಿತ ಆ ಒಂದು ಕಟ್ಟಡ ಒಂದು ಒಳ್ಳೆ ರೀತಿಯಲ್ಲಿ ಈ ಪಂಚಾಯಿತಿಗೆ ನ್ಯಾಯವನ್ನು ಒದಗಿಸ್ಕೊಡೋ ನಿಟ್ಟಿನಲ್ಲಿ ಅಲ್ಲಿ ತೀರ್ಮಾನಗಳಾಗ್ಲಿ ಅಂತಕ್ಕಂಥದ್ದನ್ನ ನಾನು ಶುಭವನ್ನ ಹಾರೈಸ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನಾಡ್ಲಿಕ್ಕೆ ತಮ್ಮೆಲ್ಲರ ದರ್ಶನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಸಾರ್ವಜನಿಕರಿಗೆ ಒಂದ್ಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.